ಫಾರ್ ಕಪಲ್ ಆಫ್ ಮಂತ್ಸ್ ನಾನು ಯಾರಿಗೂ ಹೇಳಲಿಲ್ಲ ಏನಾಯಿತು ಹೇಗೆ ಅಂತೆಲ್ಲ ಹೇಳಿ. ಬಟ್ ಐ ಫೆಲ್ಟ್ ರಿಯಲಿ ಬ್ಯಾಡ್ ಫಾರ್ ಮೈ ಸೆಲ್ಫ್. ಸೊ ಎಷ್ಟೇ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನ ಇದು ಕೊಡ್ತೀವಿ ಅಂತಂದ್ರು ಆ ಒಂದು ವಿಷಯಕ್ಕೆ ಮೇಲೆ ಹೋಗಿರ್ತಾರೆ ಪುರುಷರು, ಕೆಳಗೆ ಬಂದಿರ್ತಾರೆ ಮಹಿಳೆಯರು ಅಂತ ಲೆಕ್ಕ. ಇಲ್ಲ, ಕೆಳಗೆ ಬಂದಿರ್ತಾರೆ ಅಂತ ಹೇಳಲ್ಲ, ದೇರ್ ಲೇಬಲಿಂಗ್ ಯು ಅಂತ ನಾನು ಹೇಳ್ತಾರೆ. ಸೊ ಈ ಎಲ್ಲ ಕ್ವೆಶನ್ಸ್ಗೋಸ್ಕರ ಓಕೆ, ಬೇರೆಯವ್ರು ಕೇಳ್ತಾರೆ ಅಂತಲ್ಲ, ನಿಮ್ಮಲ್ಲೇ ಬಂದಿರೋ ನನ್ನಲ್ಲೇ ಬಂದಿರುವಂತಹ ಪ್ರಶ್ನೆಗಳು. ಬಟ್ ಆಸ್ ಆಫ್ ನಾವು ನಂಗೆ ಗೊತ್ತಿರೋದು ಸತ್ಯಾಂಶ ಅವ್ರಿಗೆ ಒಂದಿನ ಗೊತ್ತಾಗ್ಲೇಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾನು ಏನೋ ಒಂದು ಬೂಟಾಟಿಕೆಯ ಬಣ್ಣ ಹಚ್ಚಿ ಇನ್ನೊಂದೇನೋ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎನಿ ಸಚ್ ಪಿಕ್ಚರ್. ಒಂದು ಹೆಣ್ಣಿಗೆ ತಾಯಿ ಆಗ್ಬೇಕನ್ನೋ ಡಿಸೈರ್ ಇದ್ದೇ ಇರತ್ತೆ. ಅದು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆಕೆಗೆ ಅದು ಅರ್ಥ ಆಗತ್ತೆ. ಚಿಕ್ಕವಳಿದ್ದಾಗ ಆಗ್ಲಿಲ್ಲ ಅಂದ್ರೂ ಕೂಡ ಒಂದ್ ಸರ್ಟನ್ ಏಜ್ ಅಲ್ಲಿ ಅವಳಿಗೆ ನಂಗೆ ಮಗು ಬೇಕು, ನಾನು ತಾಯಿ ಆಗ್ಬೇಕಂತ ಅರ್ಥ ಆಗತ್ತೆ. ಸೊ ನಿಮ್ ಪ್ರಕಾರ ಹೋಗ್ತಾ ಹೋದ್ರೆ ನಿಮ್ಗೆ ತಾಯಿ ಆಗ್ಬೇಕು ಅಂತ ಅನಿಸ್ದಾಗ ನಿಮ್ ತಲೆಯಲ್ಲಿ ಬಂದಿದ್ದು ಓಕೆ, ಒಂದ್ ತಾಯಿ ಆಗೋದಕ್ಕೆ ಆ ಸಂಗಾತಿ ಬೇಕೇ ಬೇಕು ಅನ್ನೋದೇನಿಲ್ಲ, ನನಗೆ ಲೀಗಲ್ ಆಗಿ ನನಗೆ ಈ ತರದೊಂದು ಆಪ್ಷನ್ ಇತ್ತು ಅಂದ್ರೆ ನಾನು ಹೋಗ್ತೀನಿ. ಒಂದು ಮಗುಗೋಸ್ಕರ ಒಂದ್ ಗಂಡ ಐ ರಿಯಲಿ ವಾಂಟೆಡ್ ಅ ಪಾರ್ಟ್ನರ್. ಅದೇ ನನ್ಗೆ ನಿಜವಾಗ್ಲು ಒಂದ್ ಸಂಗಾತಿ ಇರೋ ಅಷ್ಟು ಒಂದು ಬ್ಯೂಟಿಫುಲ್ ಥಿಂಗ್ ಮತ್ ಯಾವ್ದು ಅಲ್ಲ. ಸೊ ನೀವು ಅದನ್ನು ಯೋಚನೆ ಮಾಡಿದ್ರಿ? ಖಂಡಿತ ಅದನ್ನ ಯೋಚನೆ ಮಾಡಿದೀನಿ, ಅದರಲ್ಲಿ ಕಾದಿದ್ದೀನಿ. ಐ ವೆಂಟ್ ಅಹೆಡ್ ಅಂಡ್ ಲುಕ್ ಫಾರ್ ಸಮ್ ಪೀಪಲ್. ಅದರಲ್ಲಿ ನನಗೆ ಒಂದೆರಡು ಸತಿ ನನ್ಗೆ ಅನ್ನಿಸ್ತು ಐ ಆಮ್ ಬಿಕಮಿಂಗ್ ಡೆಸ್ಪರೇಟ್ ಅಂತ ಅನ್ನಿಸ್ತು. ಅಲ್ಲಿಂದ ನನಗೆ ಐ ರಿಯಲೈಸ್ ಓ ಗಾಡ್, ಐ ಶುಡಂಟ್ ಬಿ ಡೆಸ್ಪರೇಷನ್. ಒಂದು ಡೆಸ್ಪರೇಷನ್ ಸಿಚುವೇಶನ್ ಅಲ್ಲಿ ಬರಬಾರ್ದು ನಾವು. ಯಾಕಂದರೆ ಆಗ ನಾವು ತುಂಬ ಡೆಲಿಕೇಟ್ ಆಗ್ತೀವಿ, ವಲ್ನರಬಲ್ ಆಗ್ತೀವಿ. ನಾವು ಯಾವ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀವಿ, ಇಷ್ಟೆಲ್ಲ ನನ್ನ ಜೀವನದ ಬಗ್ಗೆ ಹೇಳ್ತಿದ್ದೀನಿ, ನಂತನ ಉಳಿಸ್ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಯು ಲೂಸ್ ಔಟ್ ಆಲ್ ದ್ಯಾಟ್. ಇದೆಲ್ಲ ಮಾತಾಡ್ತಿರುವಾಗ ಹೇಳ್ಬಹುದಷ್ಟೇ, ಬಟ್ ಆ ವಲ್ನರಬಿಲಿಟಿ ನಿಮ್ಮನ್ನು ಕಾಡ್ತಾ ಇರುವಾಗ ನಾವ್ ಏನ್ ನಿರ್ಧಾರ ತಗೊಳ್ತಿದ್ದೀವಿ, ಯಾವ ದಾರಿಲಿ ಹೋಗ್ತಿದೀವಿ ಅಂತ ಗೊತ್ತೇ ಆಗಲ್ಲ. ಅದು ಬ್ಲೈಂಡ್ ಆಗಿ ಹೋಗ್ತಾ ಇರ್ತೀವಿ, ಸುಮ್ಮನೆ ಜಸ್ಟ್ ಬ್ಲ್ಯಾಕ್ ಔಟ್ ಆಗಿರುತ್ತೆ ಅಷ್ಟೇ. ಅದು ನಂಗೇನು ಕಾಣಿಸ್ತಿಲ್ಲ, ಯಾಕಂದ್ರೆ ಅದೊಂದೇ ಕಾಣಿಸ್ತಿದೆಯಲ್ಲ, ಮತ್ತೇನು ಕಾಣಿಸ್ತಿಲ್ಲ. ದಾಟ್ ಪಾಯಿಂಟ್ ಆಫ್ ಟೈಮ್ I did feel very regretted. Okay. And that put me down a lot. So our situation ಖಂಡಿತವಾಗ್ಲು it put me down. For couple of months ನಾನು ಯಾರಿಗೂ ಹೇಳಲಿಲ್ಲ ಏನಾಯ್ತು ಹೇಗೆ ಅಂತೆಲ್ಲ ಹೇಳಿ. But I felt really bad for myself. ಈ ಒಂದು ಸಿಚುವೇಶನ್ ನನಗೆ ಎದುರಿಸ್ಬೇಕಾಯ್ತಲ್ಲ ಅಂತ. ಅದಾದ ನಂತರನೇ I started visiting IVF centers. Okay. So ಹಾಗೆ ನೋಡಿದ್ರೆ ಇಷ್ಟು ನಿಮಗೆ ತಡ ಆಗಿದ್ದು ಇದೆಲ್ಲದ್ರದ ಹಿಂದಿನ ಒಂದು ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಇದೇ ಸಮಾಜದಲ್ಲಿ ಬದುಕಬೇಕು ಅಂತ ಇರೋಳು, ಮತ್ತೆ ಇಲ್ಲೇ ಬದುಕಿರೋಳು ನಾನು. ಆಬ್ವಿಯಸ್ಲಿ ನನಗೆ ಗೊತ್ತು ಸಮಾಜ ಹೇಗಿದೆ ಅಂತ. ನಾನು ಒಂದೇ ಸತಿ ಅದನ್ನೇನೋ ಬದಲಾಯಿಸ್ಬೇಕು ಅಂತ ನಾನು ಹೀಗೆ ನಿರ್ಧಾರ ತಗೊಂಡಿರೋದಲ್ಲ. ಏನೇನು ಆಗ್ತಿದೆ ನಾನು ಅವರಲ್ಲಿ ಒಬ್ಳಾಗಿರ್ಬೇಕಂತ ನನ್ಗೆ ಆಸೆ ಇದೆ ಅಲ್ವಾ. ನಾಟ್ ದಟ್ ಐ ವಾಂಟ್ ಟು ಬಿ ಅವೇ ಫ್ರಮ್ ದೆಮ್. So when you think of all that, you still want to fit in there as much. ಆ ಫಿಟ್ ಇನ್ ಅಲ್ಲಿ ಆಗಕ್ಕೆ ನನಗೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದಾಗ, ಈ ದಾರಿ ಇದೆ ಅಂತ ತಿಳುವಳಿಕೆ ನನಗೆ ಬಂದಾಗ ಅಥವಾ ಗೊತ್ತಾದಾಗ ನನಗೆ ಐ ಕುಡ್ ಆಪ್ಟ್ ಫಾರ್ ಇಟ್ ಅನ್ನೋದು ಅಷ್ಟೇ. ಬಿಟ್ರೆ ಐ ಆಮ್ ನಾಟ್ ಸೇಯಿಂಗ್ ಸಂಗಾತಿನೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇಟ್ಸ್ ರಾಂಗ್, ವಿ ಡೋಂಟ್ ನೀಡ್ ಟು ಹ್ಯಾವ್ ಅ ಮ್ಯಾನ್ ಇನ್ ಅವರ್ ಲೈಫ್. ನೋ ಸಚ್ ಥಿಂಗ್. It's just a natural thing to be attracted towards men. Alva, towards men. And for men to be attracted towards women is very natural. But simultaneously. But one day ಅಲ್ಲಿ ಗಣಿತ ಸರಿ ಇಲ್ಲ ಅಷ್ಟೇ ಲೆಕ್ಕಾಚಾರ. They can be attracted to 10 or 20, but we cannot be attracted. ಅದೊಂದು ಲೆಕ್ಕಾಚಾರ ತಪ್ಪಾಗಿದೆ. ಅದು ಲೀಗಲ್ ಆಗುತ್ತೆ, ಇದು ಇಲ್ಲಿಗಲ್ ಆಗುತ್ತೆ. That is where we just have to make them understand. If 10 is all right there, 10 should be all right here also. Same ಆಗ್ಬೇಕಲ್ಲ. ತಕ್ಕಡಿ ಒಂದ್ ಮೇಲಿದೆ ಒಂದ್ ಕೆಳಗೆ. ಹೌದು, ಅದೊಂದು ಅಲ್ಲಿ ನಮ್ಗೆ ಅಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಇರುವಂತದ್ದು ನಮ್ಮ ಸಮಾಜದಲ್ಲಿ when it comes to man and a woman. ಸೊ ಎಷ್ಟೇ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನ ಇದು ಕೊಡ್ತೀವಿ ಅಂತಂದ್ರು ಆ ಒಂದು ವಿಷಯಕ್ಕೆ ಮೇಲೆ ಹೋಗಿರ್ತಾರೆ ಪುರುಷರು, ಕೆಳಗೆ ಬಂದಿರ್ತಾರೆ ಮಹಿಳೆಯರು ಅಂತ ಲೆಕ್ಕ. ಇಲ್ಲ, ಕೆಳಗೆ ಬಂದಿರ್ತಾರೆ ಅಂತ ಹೇಳಲ್ಲ, ದೇರ್ ಲೇಬಲಿಂಗ್ ಯು ಅಂತ ನಾನು ಹೇಳ್ತಾ ಇರೋದು.
ಕೆಳಗೆ ಬಂದಿರ್ತಾರೆ ಮೇಲೆ ಹೋಗಿರ್ತಾರೆ ಅಂತ ಹೇಳಲ್ಲ, ಬಿಕಾಸ್ ದೇ ಪುಟಿಂಗ್ ಇನ್ ಅ ಕ್ಯಾಟಗರಿ. ನಾನೇನು ಇಫ್ ಅ ಮ್ಯಾನ್ ಹ್ಯಾಸ್ ಅ 10 ಗರ್ಲ್ ಫ್ರೆಂಡ್ ಆರ್ ಹಿ ಇಸ್ ಗೋಯಿಂಗ್ ಅರೌಂಡ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್, ನಾನು ಅವ್ರನ್ನ ಚರಿತ್ರಹೀನರು ಅಂತ ಕರೆಯೋಕ್ಕಾಗುತ್ತೆ ಯಾರನ್ನಾದ್ರೂ? ಆ ಪದ ಬಳಕೆನೇ ಇಲ್ಲ ನಮ್ಮ ಡಿಕ್ಷನರಿಲಿ ಅಲ್ವಾ? ಚರಿತ್ರೆ ಸರಿ ಇಲ್ಲ, ಒಂದು ಚಾರಿತ್ರ್ಯಹೀನ ಅಂತ ದರ್ ಇಸ್ ನೋ ಸಚ್ ವರ್ಡ್ ಫಾರ್ ಮೇಲಿಗೆ ಇಲ್ಲ, ಅದು ಗುಣವಾಚಕನೇ ಇಲ್ಲ ಅದು. ಬಟ್ ಇಟ್ಸ್ ಓನ್ಲಿ ಮೆಂಟ್ ಫಾರ್ ಅ ವುಮನ್. ಅದ್ರಲ್ಲಿ ಸಮಾನತೆ ಇಲ್ಲ ಅಂತ. ಅಂದ್ರೆ ಸಮಾನತೆಗಿಂತ ಹೆಚ್ಚಾಗಿ ಆ ಒಂದು ಮೈಂಡ್ ಸೆಟ್ ಅನ್ನು ನಾವು ಬದಲಾಯಿಸ್ಕೊಳ್ಬೇಕು. ಐ ಆಮ್ ನಾಟ್ ಸೇಯಿಂಗ್ ವುಮನ್ ಶುಡ್ ಡೂ ದಿಸ್ ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್. ಐ ಆಮ್ ನಾಟ್ ಸೇಯಿಂಗ್ ಆಲ್ ದಟ್, ಬಟ್ ಶಿ ಶುಡ್ ಬಿ ಏಬಲ್ ಟು ಲಿವ್ ವಿತ್ ಹರ್ ಓನ್ ಪ್ರೆರೋಗೇಟಿವ್ಸ್. ಓಕೆ, ಸೊ ಇದೆಲ್ಲ ನೀವು ವೆಂಟ್ ಥ್ರೂ ಆದ್ಮೇಲೆ ಒಂದು ಡಿಸಿಷನ್ ಬರ್ತೀರಿ, ಯಾಕಂದ್ರೆ ನಿಮ್ ಡಿಸೈರ್ ಇದ್ದೇ ಇರುತ್ತೆ ತಾಯಿ ಆಗ್ಬೇಕು ಅನ್ನೋದು. ಸೊ ಈ IVF ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗ್ ಬಂತು? ಐ ಮೀನ್ ಯಾರಾದ್ರೂ ನಿಮ್ಗೆ ಸಜೆಸ್ಟ್ ಮಾಡಿದ್ರಾ? ಇಲ್ಲ, ಯಾರು ಸಜೆಸ್ಟ್ ಮಾಡ್ಲಿಲ್ಲ ನಂಗೆ. ಫಸ್ಟ್ ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದೆ ಒಂದ್ 4 ವರ್ಷದ ಹಿಂದೆ. ಆಗ ಅವರು ನನ್ನ ಏಜ್ ನ ಇದರಲ್ಲಿ ಇಟ್ಕೊಂಡ್ಬಿಟ್ಟು then they said no we have to start working on it quickly ಭಾವನಾ, ಇದರ ತುಂಬಾ ಲೇಟ್ ಆಗುತ್ತೆ, ತಡ ಆಗುತ್ತೆ ಅಂತ ಹೇಳಿದ್ರು. IVF ಹೋಗೋಣ ಅಂತ. ಅದಾದ್ಮೇಲೆ again I came back. ಅದಕ್ಕಿಂತ ಮುಂಚೆ ಈ 4 ವರ್ಷದ ಮೊದಲು 4-5 ವರ್ಷದ ಹಿಂದೆ IVF is only who can undergo this treatment, only one who is in a marital status ಮಾತ್ರ. ಯಾರಿಗೆ ಮದುವೆ ಆಗಿದೆ, ಮದುವೆಯಲ್ಲಿ ಇರುವ ದಾಂಪತ್ಯ ಜೀವನದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಮಕ್ಕಳು ಆಗದೆ ಇದ್ದಾಗ ಅವ್ರಿಗೆ ಮಾತ್ರ ಅದು ಎಲಿಜಿಬಲ್ ಇತ್ತು. ನಾವು ದೇ ಹ್ಯಾವ್ ಓಪನ್ಡ್ ಇಟ್ ಫಾರ್ ಎವ್ರಿವನ್, ಈವನ್ ಫಾರ್ ಅ ಸಿಂಗಲ್ ವುಮನ್. ಓಕೆ, ಸೊ ಮೇಡ್ ಮಿ ಲೀಗಲ್. ಸೊ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಮತ್ತೆ ವಾಪಸ್ ಬಂದೆ, ಮತ್ತೆ ವೇಸ್ಟೆಡ್ 2 years. ಯಾಕಂದ್ರೆ ಐ ವಾಸ್ ಕಾಂಟಂಪ್ಲೇಟಿಂಗ್ ಅಗೇನ್, ಅದು ಈ ಕೆಮಿಕಲ್ ಇದಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಮತ್ತೆ ಅಟ್ ದ ಸೇಮ್ ಟೈಮ್ ಈಗ ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಬರ್ತಾ ಇದೆಯಲ್ಲ, ಮಕ್ಕಳಿಗೆ ಹೇಗೆ ಏನ್ ಅಂತ ಹೇಳೋದು, ಹೌ ಅ ಚೈಲ್ಡ್ ಕ್ಯಾನ್ ಬಿ, ಬಿಕಾಸ್ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಅಂದ್ರೆ ನನ್ನ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಫೆರಿ ಟೇಲ್ ಚೈಲ್ಡ್ಹುಡ್ ದಟ್ ಐ ಹ್ಯಾವ್ ಹ್ಯಾಡ್. ಆಬ್ವಿಯಸ್ಲಿ ನಾವು ನಮ್ಮ ಮಕ್ಕಳಿಗೆ ಅಂಥದ್ದೇ ಕೊಡ್ಬೇಕಂತ ಇರುತ್ತಲ್ಲ ವಾತಾವರಣ, ಅದೆಲ್ಲ ಯೋಚನೆ ಮಾಡಿ ಐ ವಾಸ್ ಕಾಂಟಂಪ್ಲೇಟಿಂಗ್. ಮತ್ತೆ ಆಮೇಲೆ ಐ ಡ್ರಾಪ್ ದಿ ಐಡಿಯಾ. ಸೊ ಈ ಎಲ್ಲ ಕ್ವೆಶನ್ಸ್ಗೋಸ್ಕರ ಬಂದಿರೋದು. ಓಕೆ, ಬೇರೆಯವ್ರು ಕೇಳ್ತಾರೆ ಅಂತಲ್ಲ, ನಿಮ್ಮಲ್ಲೇ ಬಂದಿರೋ, ನನ್ನಲ್ಲೇ ಬಂದಿರುವಂತಹ ಪ್ರಶ್ನೆಗಳು. ಮತ್ತೆ ಐ ಡ್ರಾಪ್ ದಿ ಐಡಿಯಾ, ದೆನ್ ಐ ಕೆಪ್ ಕ್ವೈಟ್ ಫಾರ್ another 2 years. ಅದಾದ್ಮೇಲೆ ನನಗೆ ಇನ್ನೂ 1 ವರ್ಷ 2 ವರ್ಷ ಎಳಿತೀನಂದ್ರೆ ಇನ್ನು ನನಗೆ ಈ ಯೋಚನೆ ಮಾಡಕ್ಕೂ ಅಲ್ಲಿ ಆಸ್ಪದ ಇರಲ್ಲ. ಆಮೇಲೆ ಬಯಾಲಜಿಕಲ್ ಕ್ಲಾಕ್ ಇಸ್ ಆಲ್ರೆಡಿ ಶೇಕಿ ಅಂತ ಒಂಥರ ಐ ಬಿಕೇಮ್ ಲಿಟಲ್ ಕಾನ್ಶಿಯಸ್ ಅಬೌಟ್ ಇಟ್. ದಟ್ ಇಸ್ ವೆನ್ ಐ ವೆಂಟ್ ಟು IVF ಸೆಂಟರ್ ಸ್ಟ್ರೇಟ್ ಅವೇ. ಸೊ ನಿಮ್ಮನ್ನ ನೀವು ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಆ ಕ್ವೆಶನ್ಸಿಗೆಲ್ಲ ಆನ್ಸರ್ ಮಾಡೋದು? ಮತ್ತೆ ಸಪೋಸ್ ಇವಾಗ ಇನ್ ಫ್ಯೂಚರ್ ನಿಮ್ ಮಕ್ಕಳು ಆ ತರದೊಂದಿಷ್ಟು ಕ್ವೆಶನ್ ಅಪ್ಪನ ಬಗ್ಗೆ ಖಂಡಿತ ಕೇಳ್ತಾರೆ. ಯಾವುದೇ ಮಗುಗೆ ಅದು ನನಗೆ ಗೊತ್ತಿಲ್ಲ, ಹೌ ಗೇ ಕಪಲ್ ಆರ್ ಫೇಸಿಂಗ್ ಇಟ್ ಅಂತ ಗೊತ್ತಿಲ್ಲ, ಅಥವಾ ಹೌ ದೇ ಆರ್ ಮ್ಯಾನೇಜಿಂಗ್ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ತುಂಬಾ ಹತ್ತಿರದ ಒಬ್ರು ಸ್ನೇಹಿತರೊಬ್ರು, ಶಿ ಇಸ್ ಜರ್ಮನ್ ಆರಿಜಿನ್, ಜರ್ಮನಿಯಲ್ಲೇ ಇದ್ದಾರೆ. ಅವರು ಸಲಿಂಗ ಪ್ರೇಮದಲ್ಲೇ ಇದ್ದು ಮತ್ತು ಅವ್ರ ಸಂಗಾತಿನೂ ಸಹ ಶಿ ಹ್ಯಾಸ್ ಅ ಸೇಮ್ ಸೆಕ್ಸ್ ಪಾರ್ಟ್ನರ್, ಅಂದ್ರೆ ಫಿಮೇಲ್ ವುಮನ್, ಬಟ್ ಶಿ ಹ್ಯಾಸ್ ಅ ಚೈಲ್ಡ್. ಅದು ಏನಾಗಿತ್ತಂದ್ರೆ ಶಿ ಹ್ಯಾಡ್ ಅ ಹೆಲ್ದಿ ವೂಮ್. ಇನ್ನೊಬ್ರಿಗೆ ಎಂಬ್ರಿಯೋ ಇದು ಡೆವಲಪ್ ಆಗ್ಲಿಕ್ಕೆ ದೇ ವಾಂಟೆಡ್ ಹರ್ ವೂಮ್, ಬೇರೆ ಕಪಲಿಗೆ. ಅದರಲ್ಲಿ 2 ಎಂಬ್ರಿಯೋ ಡೆವಲಪ್ ಆಗಿದ್ರಿಂದ ಶಿ ಟುಕ್ 1 and then she took the permission of the couple. ಸೊ ಇವರೇ ಒಂದು ಮಗುಗೆ ಜನ್ಮ ಕೊಟ್ಟರು, ಅದರಲ್ಲಿ ಹೆಣ್ಮಗುಗೆ. ಬಟ್ ನಾನು ಮತ್ತೆ ಅವರು ಕತ್ರಿನ್ ಅಂತ ಹೇಳಿ, ಅವ್ರ ಹೆಸರು ಕತ್ರಿನ್ ಮೇಯಾರ್ ಅಂತ. ನಾನು ಮತ್ತು ಅವರು ವಿ ನೆವರ್ ಸ್ಪೋಕ್. ಶಿ ಶೇರ್ಸ್ ಎವ್ರಿಥಿಂಗ್ ವಿತ್ ಮೀ. ಹೀಗಿದ್ದಾಳೆ ನನ್ನ ಮಗಳು, ಹೀಗಿದೆ ಫೋಟೋ, ಇಷ್ಟು ದಿನ ಆಯ್ತು ಅಂತೆಲ್ಲ ಮುಂಚೆ ಒಂದು ಪ್ರತಿನಿತ್ಯ ಆಲ್ಮೋಸ್ಟ್ 1 ವಾರದಲ್ಲಿ ಶಿ ಯೂಸ್ ಟು ಅಪ್ಡೇಟ್, ಮೈ ಡಾಟರ್ ಇಸ್ ಲೈಕ್ ದಿಸ್, ಹಾಗೆ ಹೀಗೆ ಅಂತ. ಬಟ್ ಈಗ ಅದನ್ನ ಹೇಗ್ ಮ್ಯಾನೇಜ್ ಮಾಡಿದ್ದಾರೆ ಅಥವಾ ಏನ್ ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಹರ್. ಮೇ ಬಿ ಐ ಶುಡ್ ಮಿಂಗಲ್ ವಿತ್ ಸಮ್ ಪೀಪಲ್. ಐ ಶುಡ್ ಪ್ರಾಬಬ್ಲಿ ನೋ ಹೌ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಅಂತ. ಬಟ್ ನನ್ಗೆ ಈಗ ಸುಮ್ಮನೆ ಒಂದು ಸೂಪರ್ಫಿಷಿಯಲ್, ಯಾಕಂದ್ರೆ ನಾನು ಇನ್ನು ರಿಯಾಲಿಟಿಯಲ್ಲಿ ಅದನ್ನ ಐ ಆಮ್ ನಾಟ್ ಎನ್ಕೌಂಟರಿಂಗ್ ಇಟ್.
I have no ಹೌದು, clue. ಎಲ್ಲವೂ ಕೂಡ ಮುಂದೆ ಏನಾಗ್ಬೋದು ಅನ್ನೋ ಕ್ವೆಶ್ಚನ್ ಮಾರ್ಕ್ ಅಲ್ಲೇ ಇರೋದು. ಹಾ, ಆಮೇಲೆ ಅದು ಭಾವನೆಗೆ ಸಂಬಂಧಪಟ್ಟಿರುವಂತದ್ದು. ಮಕ್ಕಳಿಗೆ ನಾವ್ ಏನೇನೋ ಹೇಳಕ್ಕಾಗಲ್ಲ, ಅವಶ್ಯಕತೆ ಇಲ್ದಿರೋದನ್ನ ಅವ್ರ ತಲೆಯಲ್ಲಿ ಹಾಕ್ಬಾರ್ದು. ಸೊ ಅವರಿಗೆ ಸೂಟಬಲ್ ಆಗೋ ಮಾತಿನಲ್ಲಿ ಯಾವ ತಿಳುವಳಿಕೆಯನ್ನ ನೀಡಬೇಕು ಅನ್ನೋಂಥದ್ದು ಮೇ ಬಿ ಐ ವಿಲ್ ನೋ ಓನ್ಲಿ ಒನ್ಸ್ ದೇ ಕಮ್ ಔಟ್ ಅಂಡ್ ಪ್ರಾಬ್ಲಿ ಹೌ ದೇ, ಅಲ್ಲಿವರೆಗೆ ನಂಗೆ ಗೊತ್ತಿರಲ್ಲ. ಬಟ್ ಆಸ್ ಆಫ್ ನಾವು ನಂಗೆ ಗೊತ್ತಿರೋದು ಸತ್ಯಾಂಶ ಅವ್ರಿಗೆ ಒಂದಿನ ಗೊತ್ತಾಗ್ಲೇಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಾನು ಏನೋ ಒಂದು ಬೂಟಾಟಿಕೆಯ ಬಣ್ಣ ಹಚ್ಚಿ ಇನ್ನೊಂದೇನೋ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎನಿ ಸಚ್ ಪಿಕ್ಚರ್. ಸೊ ಏನ್ ರಿಯಾಲಿಟಿ ಇದೆಯೋ ಅದನ್ನ ನೀವು ಖಂಡಿತ ತಿಳಿಸ್ಬೇಕು ಅವರಿಗೆ. ತಿಳಿಸಿದ ನಂತರ ಅವರು ಇದೇ ಸಮಾಜದಲ್ಲಿ ಇರಬೇಕು ಆ್ಯಂಡ್ ದೇ ಶುಡ್ ನೋ ದ ರಿಯಾಲಿಟಿ. ಇಟ್ಸ್ ಗೋಯಿಂಗ್ ಟು ಬಿ, ಐ ಡೋಂಟ್ ನೋ ಹೌ ದೇ ಗೋನ್ ಫೇಸ್ ಇಟ್. ಸ್ವಲ್ಪ ಕಷ್ಟ ಆಗಬಹುದು ಐ ಆಮ್ ಶೋರ್. ಆದರೆ ಇವತ್ತಿನ ದಿನಗಳಲ್ಲಿ ಇಷ್ಟು ನಾವು ಡೈವರ್ಸ್ ಕೇಸಸ್ ಇಷ್ಟೊಂದು ನೋಡ್ತಾ ಇದ್ದೀವಿ. ಸೊ ಶಾಲೆಗಳಲ್ಲಿ ಸಿಂಗಲ್ ಪೇರೆಂಟ್ ಇರೋ ಮಕ್ಕಳು ಏನು ತುಂಬ ಕಮ್ಮಿ ಅಂತ ಇಲ್ಲ, ಇದ್ದಾರೆ. ಹೌದು, ನಾವು ಓದ್ಬೇಕಾದ್ರೆ ಇಡೀ ಸ್ಕೂಲಲ್ಲಿ ಬೇಕಾದ್ರೆ ಒಂದು ಮಗು ಇದ್ರೆ ಹೆಚ್ಚಿತ್ತು. ತುಂಬ ಅದು ಗುಸುಗುಸುಲೇ ಮಾತಾಡ್ತಾ ಇದ್ವಿ ಮುಂಚೆ ಎಲ್ಲ. ಈಗ ಗುಸುಗುಸು ಮಾತಾಡಿ ಸುಮ್ಮನೆ ಹೌದಂತೆ ಆ ಥರ ಈಗ ಇದು ಹೋಗಿದೆ. ಅದು ವಾತಾವರಣ ಬದಲಾಗಿದೆ. 25 ವರ್ಷಕ್ಕೂ ಮತ್ತು ಈಗಲಿಗೂ ತುಂಬ ಬದಲಾಗಿದೆ, ಬದಲಾವಣೆಗಳು ತುಂಬ ಇದೆ. ಐ ಆಮ್ ಶ್ಯೂರ್ ದೇ ವಿಲ್ ಹ್ಯಾವ್ ಸಮ್ ಚಿಲ್ಡ್ರನ್ ಅರೌಂಡ್. ಸೊ ತಾಯಿ ಮತ್ತೆ ತಂದೆ ಎರಡು ರೋಲನ್ನ ನೀವು ಪ್ಲೇ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಅಪ್ಪ ಅಮ್ಮನ ಪ್ರೀತಿ ಎರಡು ಕೊಡುವಂತಹ ಒಂದು ರೋಲ್ ಇಸ್ ಡಿಫ್ರೆಂಟ್. ಅದು ನಾನು ಇದು ಸ್ಪೆಷಲಿ ಮೇಲ್ ಚೈಲ್ಡ್ ಆದರೆ ಏನಾಗುತ್ತೆ, ಅವರು ಒಂದು 9ನೇ ವರ್ಷದಿಂದ ಈ ಮಾಚೋಯಿಸಮ್ ಕಡೆಗೆ ಅವ್ರಿಗೆ ಒಂದು ಅಟ್ರಾಕ್ಷನ್ ತುಂಬಾ ಇರುತ್ತೆ. ದೋಸ್ ಥಿಂಗ್ಸ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ನೇಮ್, ಯು ನೋ. ಆಬ್ವಿಯಸ್ಲಿ ಐ ಆಮ್ ನಾಟ್ ಏಬಲ್ ಟು ಆ ಮಾಚೋಯಿಸಮ್ ಗಡ್ಡ ಬೆಳೆಯೋದವ್ರಿಗೆ ಟೀನೇಜ್ ಅಲ್ಲಿ ಮೀಸೆ ಬರೋದು ಆಲ್ ಐ ಕಾಂಟ್ ಡೂ ದಟ್. ಬಟ್ ನಮ್ಮನೇಲಿ ಅಟ್ಲೀಸ್ಟ್ ನನಗೊಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ನನ್ನ ತಮ್ಮ ಇದ್ದಾನೆ, ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಇದ್ದಾರೆ, ಆ್ಯಂಡ್ ದೇ ಆಲ್ ಆರ್ ವೆರಿ ಕಾರ್ಡಿಯಲ್, ಏನು ತೊಂದರೆ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ಇದೆ. ದೇ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಇಟ್. ಆ್ಯಂಡ್ ಮೈ ನೀಸ್ ಆ್ಯಂಡ್ ನೆಫ್ಯೂಸ್ ಆರ್ ಮಚ್ ಮೋರ್ ಅಲ್ವಾ? ಯಾ. ಸೊ ಹೇಗೆ ನೀವು ಅದು ನಾನು ತಾಯಿಯಾಗಿ ಹೇಳ್ಬೇಕಂತ ಇಲ್ಲ, ಅದು ಮಕ್ಕಳಿಂದ ಬಂದ್ರೆ ಇಟ್ ವಾಸ್ ಇವನ್ ಮೋರ್ ಬೆಟರ್. ಓಕೆ, ಸೊ ಅದು ಬೆಟರ್ ಫೀಲ್ ಆಗತ್ತೆ ನೀವು ಹೇಳೋದಕ್ಕಿಂತ ಅಂತ. ಇದಾಗಿತ್ತು ಭಾವನಾ ಅವರ ಮಾತು. IVF ಒಂದು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಒಂದು ತಾಯ್ತನ ಸುಖವನ್ನ ಅನುಭವಿಸಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹೋಪ್ಫುಲಿ ಈ ವಿಷಯ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.